ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇಂದು 17ನೇ ದಿನ ಎಸ್ಐಟಿ ಕಾರ್ಯಾಚರಣೆ ಮುಂದುವರೆದಿದ್ದು, ಹಾಗಾದರೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಇವತ್ತು ಕೂಡ ಅಸ್ಥಿ ಪಂಜರ ಹುಡುಕುವ ಕೆಲಸವನ್ನ ಮಾಡ್ತಾರಾ ಅಥವಾ ದೂರುದಾರನನ್ನ ಮತ್ತೊಂದು ಸುತ್ತಿನ ವಿಚಾರಣೆಯನ್ನ ಮಾಡ್ತಾರಾ? ಇದೆಲ್ಲದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನಿಗೂಢ ಶವಗಳ ರಹಸ್ಯ ಬೆನ್ನತ್ತಿದ ಎಸ್ಐಟಿ. ಇವತ್ತು ಮುಂದುವರಿಯಲಿದೆ ಆಪರೇಷನ್ ಅವಶೇಷ. ಅಡಿಗಳಷ್ಟು ಅಗೆದರೂ ಸಿಕ್ತಿಲ್ಲ ಎಲುಬಿನ ಹಂದರ. ನೇತ್ರಾವತಿ, ಬಂಗಲೆಗುಡ್ಡ, ಕಲ್ಲೇರಿ, ರತ್ನಗಿರಿ ಬೆಟ್ಟ. ರೈಟ್, ಇದು ಬೆಳ್ತಂಗಡಿ ಸುಬ್ರಹ್ಮಣ್ಯ ಬಸ್ಸಲ್ಲ. ಅನಾಮಿಕ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ಸಮಾಧಿ ಇದೆ ಅಂತ ಪೊಲೀಸರಿಗೆ ತೋರಿದ ದಾರಿ. ಎಲ್ಲಿ ಮೂಳೆ ಎಲ್ಲಿ ಅಂತ ಕಳೆದ 15 ದಿನಗಳಿಂದ 3 IPS ಲೆವೆಲ್ ಅಧಿಕಾರಿಗಳು, 60 ಅಧಿಕಾರಿ ಸಿಬ್ಬಂದಿ, 100 ಪೊಲೀಸರು ಅನಾಮಿಕ ವ್ಯಕ್ತಿಯ ಜೊತೆ ಧರ್ಮಸ್ಥಳ ಗ್ರಾಮವನ್ನ ಅಲೆದಾಡುತ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರ ಶೋಧ ಕಾರ್ಯ ಮುಂದುವರೆದಿದೆ. ಭಾನುವಾರದ ರಜೆ ನಂತರ ಇಂದು ಮತ್ತೆ ಎಸ್ಐಟಿ ತಂಡ ಫೀಲ್ಡ್ಗೆ ಇಳಿಯಲಿದೆ. 16 ಸ್ಪಾಟ್ಗಳಲ್ಲಿ 30ಕ್ಕಿಂತ ಹೆಚ್ಚು ಗುಂಡಿ ತೋಡಿರುವ ಅಧಿಕಾರಿಗಳು ಹೊಸ ಏರಿಯಾ ಅನ್ವೇಷಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಶೋಧ ಮುಂದುವರೆದಿದೆ. ಈವರೆಗೆ ಯಾವುದೇ ಗಟ್ಟಿ ಸಾಕ್ಷ್ಯಗಳು ಲಭ್ಯ ಆಗಿಲ್ಲ. ಆತ ಆರಂಭದಲ್ಲಿ ಒತ್ತಾಯ ಮಾಡಿರುವಂಥದ್ದು, ನಾನು 100 ಮಹಿಳೆಯರ, ಯುವತಿಯರ ಶವವನ್ನು ಹೂತಿದ್ದೇನೆ ಅನ್ನುವಂಥದ್ದು. ನಾವು ಪಾಯಿಂಟ್ ನಂಬರ್ 16ರ ಬಳಿ ಇದ್ದೇವೆ. 16 ಪಾಯಿಂಟ್ ಮತ್ತು ಅದರ ಅಕ್ಕಪಕ್ಕ ಇರುವಂಥ AB ಅನ್ನುವಂಥ ಒಂದು ಗುರುತಿಸಿಕೊಂಡು ಇಲ್ಲಿ ಈ ಒಂದು ಸಮಾಧಿ ಇದೆ ಅನ್ನುವಂಥ ಜಾಗವನ್ನು ಶೋಧ ಮಾಡಿದ್ದಾರೆ. ಈ ಜಾಗದ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ಆತ 3 ಅಡಿ 6 ಅಡಿಯಷ್ಟು ತೋರಿಸಿದ್ರೂ ಕೂಡ ಜೊತೆಗಿದ್ದಂಥ ಅಧಿಕಾರಿಗಳು, SIT ಅವರು ಮತ್ತು ತಹಶೀಲ್ದಾರ್ ಸುತ್ತಮುತ್ತ ಎಲ್ಲ ಜಾಗಗಳನ್ನು ಅಗೆದು ಯಾವುದಾದ್ರೂ ಕುರುಹುಗಳು ಸಿಗ್ತದಾ ಅಂತೇಳಿ ಚೆಕ್ ಮಾಡಿದ್ದಾರೆ. ಸ್ಥಳದಲ್ಲಿ ಬಂಡೆ ಬಂದಿರೋದ್ರಿಂದ ಆದರೂ ಕೂಡ ಅದನ್ನು ಪಕ್ಕಕ್ಕೆ ಸರಿಸಿ 10 ಅಡಿಯ ಆಳದವರೆಗೆ 30 ಅಡಿಗಿಂತ ಹೆಚ್ಚು ಅಗಲ ವ್ಯಾಪ್ತಿಯಲ್ಲಿ ಇಲ್ಲಿ ಉತ್ಖನನವನ್ನು ಮಾಡಿರುವಂಥದ್ದು. ಆದರೆ ಘಟನೆ ನಡೆದಂತಹ ಸ್ಥಳದಿಂದ ಮಣ್ಣಿನ ಸ್ಯಾಂಪಲನ್ನು FSLನವರು ತೆಗೆದುಕೊಂಡು ಹೋಗಿರುವಂಥದ್ದು. ಕಾರಣ ಏನು ಅಂತಂದರೆ, ಆತ ಏನಾದರೂ SIT ಅವರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾನ ಅನ್ನುವಂಥದ್ದು. ಒಂದು ಮೃತದೇಹವನ್ನು ಒಂದು ಜಾಗದಲ್ಲಿ ಹೂತು ಹಾಕಿದರೆ ಅದು ಡಿಕಂಪೋಸ್ ಆದಂತಹ ಸಂದರ್ಭದಲ್ಲಿ, ಅದು ಮಣ್ಣಿನ ಜೊತೆ ಬೆರೆತಂತಹ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಕೆಲವು ಅಂಶಗಳು ಪತ್ತೆ ಆಗ್ತದೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಹಲವಾರು ಬಾರಿ ಪ್ರೂವ್ ಆಗಿದೆ. ಹಾಗಾಗಿ ಪ್ರತಿ ಬಾರಿ ಒಂದೊಂದು ಜಾಗದಲ್ಲೂ ಕೂಡ ಉತ್ಖನನ ಮಾಡಿದಂತಹ ಜಾಗದಿಂದ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಆತ ಎಲ್ಲಾದರೂ SITಗೆ ದಿಕ್ಕು ತಪ್ಪಿಸಿದ, ಸುಳ್ಳು ಹೇಳಿದ ಅನ್ನುವಂಥದ್ದೇನಾದರೂ ಪ್ರೂವ್ ಆದರೆ ಆತನ ಮೇಲೆ ಆರೋಪ ಮಾಡಲಿಕ್ಕೆ ಮತ್ತು ಆತನನ್ನು ಶಿಕ್ಷೆಗೆ ಗುರುಪಡಿಸಲಿಕ್ಕೆ ಇದೆಲ್ಲ ಸಾಕ್ಷ್ಯಗಳು ಬೇಕಾಗ್ತದೆ ಅನ್ನುವಂಥದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಸಮಾಧಿ ಇದೆ ಎಂದ ಜಾಗದಲ್ಲಿ ಮೂಳೆ ಶೋಧ ನಡೆಯುತ್ತಿದೆ. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟ, ಬಂಗ್ಲೆಗುಡ್ಡೆ, ಕಲ್ಲೇರಿ ಮತ್ತು ಬೋಳಿಯಾರು ಸುತ್ತಮುತ್ತ 15 ಪಾಯಿಂಟ್ಗಳಲ್ಲಿ 25ಕ್ಕೂ ಹೆಚ್ಚು ಹೊಂಡಗಳನ್ನು ತೋಡಿಸಿ ಬುರುಡೆ ಮತ್ತು ಮೂಳೆಯನ್ನ ಹುಡುಕಿದ್ದಾರೆ. ಆತ ಕೋರ್ಟಲ್ಲಿ ವಾದಿಸಿದಂತೆ ಈವರೆಗೆ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. SITಯ ಇಂದಿನ ಕಾರ್ಯಾಚರಣೆ ಕುತೂಹಲ. ಧರ್ಮಸ್ಥಳ ಪ್ರವೇಶ ದ್ವಾರ ದಾಟಿ ಬಂದ ಬಗ್ಗೆ ಅಸಮಾಧಾನ. ಕಳೆದ 12 ದಿನಗಳಿಂದ ಸಮಾಧಿ ಶೋಧ ದೇಗುಲದ 2 ಕಿಲೋಮೀಟರ್ ಈಚೆ, 4 ಕಿಲೋಮೀಟರ್ ಆಚೆ ನಡೆಯುತ್ತಿತ್ತು. ಇದೀಗ ಇಡೀ ತಂಡ ದೇವಸ್ಥಾನದ ಕೂಗಳತೆ ದೂರಕ್ಕೆ ಬಂದಿದೆ. ಪ್ರಸಿದ್ಧ ಧಾರ್ಮಿಕ ಕೇಂದ್ರದ 150 ಮೀಟರ್ ಆಸುಪಾಸಿನಲ್ಲಿ ಅಗೆದು ಬಗೆದು ಶೋಧ ನಡೆಸಿದೆ. ಬಾಹುಬಲಿ ಬೆಟ್ಟದ ಒಳಗೆ ಬುಲ್ಡೋಸರ್ ನುಗ್ಗಿಸಿ ಅಗೆಸಿದ್ದು, ಈ ಬಗ್ಗೆ ಕಂಪ್ಲೇಂಟ್ ಗ್ಯಾರಂಟಿ ಎನ್ನಲಾಗ್ತಿದೆ. ಪುನೀತ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು.